ಸರ್ವಶಕ್ತರಾದ ನಿತ್ಯ ದೇವರೇ, ಸರ್ವವಲ್ಲಭರಾದ ದೇವರೇ, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ದೇವರೇ, ನಮ್ಮನ್ನು ಉಂಟು ಮಾಡಿದ ದೇವರೇ, ಸದಾಕಾಲ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಕಾದು ಮುನ್ನಡೆಸುತ್ತಿರುವ ದೇವರೇ, ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಿರುವ ದೇವರೇ, ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ, ನಿಮಗೆ ಕೋಟ್ಯಾನುಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇವೆ ಸ್ವಾಮಿ. ಈ ಒಂದು ಪರಿಶುದ್ಧವಾದ ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಒಂದು ಪರಿಶುದ್ಧವಾದ ದಿನದಲ್ಲಿ ನನ್ನನ್ನು ಜೀವಂತವಾಗಿಟ್ಟದಕ್ಕಾಗಿ ಸ್ತೋತ್ರ. ಜೀವಿಸಲು ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಅಪ್ಪ, ಈ ಪರಿಶುದ್ಧವಾದ ದಿನದಲ್ಲಿ ನಾನು ಪ್ರಾಮಾಣಿಕನಾಗಿಯೂ ಪರಿಶುದ್ಧನಾಗಿಯೂ ಅಭಿಷೇಕದ ತುಂಬಿದಂತಹ ಹಾಗೂ ನಿಮ್ಮ ಪ್ರಸನ್ನತೆಯಿಂದ ತುಂಬಿದ ವ್ಯಕ್ತಿಯಾಗಿ ನಿಮಗೆ ಸಾಕ್ಷಿಯ ಮಗನಾಗಿ ಜೀವಿಸುವಂತೆ ನನ್ನನ್ನು ಆಶೀರ್ವದಿಸಿರಿ. ಯೇಸುವೆ, 1 ಪೇತ್ರ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೀವು ಹೀಗೆಂದು ವಾಗ್ದಾನ ಮಾಡಿದಿರಿ, ನಿಮ್ಮ ಚಿಂತೆಯನ್ನೆಲ್ಲ ಬಿಟ್ಟು ಬಿಡಿ, ಅವರಿಗೆ ನಿಮ್ಮ ಮೇಲೆ ಲಕ್ಷ್ಯವಿದೆ. ನಿಮ್ಮ ಚಿಂತೆಯನ್ನೆಲ್ಲ ಅವರಿಗೆ ಬಿಟ್ಟು ಬಿಡಿ, ನಿಮ್ಮ ಮೇಲೆ ಅವರಿಗೆ ಲಕ್ಷ್ಯವಿದೆ. ಹೌದು ಸ್ವಾಮಿ, ನಮ್ಮ ಚಿಂತೆಯನ್ನೆಲ್ಲ, ನಮ್ಮ ಪ್ರತಿಯೊಂದು ಚಿಂತೆಯನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ. ಈ ದಿನದ ದೈನಂದಿನ ಚಿಂತೆ, ನಮ್ಮ ಕೆಲಸ ಕಾರ್ಯದ ಚಿಂತೆ, ಹಣಕಾಸಿನ ಚಿಂತೆ, ವ್ಯವಹಾರದ ಚಿಂತೆ, ಆರೋಗ್ಯದ ಚಿಂತೆ, ಶಾಲೆಯ ಚಿಂತೆ, ಮಕ್ಕಳ ಚಿಂತೆ, ಮಕ್ಕಳ ವಿದ್ಯಾಭ್ಯಾಸದ ಚಿಂತೆ, ಗಂಡನ ಚಿಂತೆ, ಹೆಂಡತಿಯ ಚಿಂತೆ, ತಂದೆ ತಾಯಿಗಳ ಚಿಂತೆ, ಬಂಧು ಬಳಗದವರ ಚಿಂತೆ, ನಮ್ಮ ಪ್ರತಿಯೊಂದು ಚಿಂತೆಗಳನ್ನು ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ. ಪ್ರತಿಯೊಂದು ಚಿಂತೆಗಳನ್ನು ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಎಲ್ಲವನ್ನು ನೀವು ಹೊತ್ತುಕೊಳ್ಳುವುದಕ್ಕಾಗಿ ಸ್ತೋತ್ರ. ಈ ಚಿಂತೆಯ ಭಾರವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಅಪ್ಪ. ಈ ಚಿಂತೆಯ ಭಾರಗಳು ನನ್ನನ್ನು ಪ್ರತಿದಿನ ನನ್ನನ್ನು ಕೊಲ್ಲುತ್ತಿದೆ ಸ್ವಾಮಿ. ಆ ಪ್ರತಿಯೊಂದು ಭಾರವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಆ ಎಲ್ಲ ಭಾರವನ್ನು ನೀವು ಹೊತ್ತುಕೊಳ್ಳುವುದಕ್ಕಾಗಿ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಯೇಸುವೆ ಸ್ತೋತ್ರ. ಮತ್ತಾಯನ ಬರೆದ ಶುಭ ಸಂದೇಶ 11ನೇ ಅಧ್ಯಾಯ ವಾಕ್ಯ 28ರಲ್ಲಿ ನೀವು ನುಡಿದಿದ್ದೀರಿ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆಂದು ವಾಗ್ದಾನ ಮಾಡಿದ್ದೀರಿ. ಹೌದು ಸ್ವಾಮಿ, ಈ ಚಿಂತೆ ಎಂಬ ಭಾರವನ್ನು ಹೊತ್ತುಕೊಂಡು ನಿಮ್ಮ ಬಳಿಗೆ ಬಂದಿದ್ದೇನೆ. ಏಕೆಂದರೆ ಈ ಭಾರ ನನ್ನಿಂದ ಹೊರಲು ಸಾಧ್ಯವಿಲ್ಲ ದೇವ. ಈ ಭಾರಗಳನ್ನು ಹೊರಲು ನನ್ನಿಂದ ಸಾಧ್ಯವಿಲ್ಲ. ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ, ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯದಲ್ಲಿ ನೀವು ತಿಳಿಸಿಕೊಟ್ಟಿದ್ದೀರಿ, ನನ್ನನ್ನು ಬಿಟ್ಟು ನಿಮ್ಮಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೀವು ತಿಳಿಸಿಕೊಟ್ಟಿದ್ದೀರಿ, ನನ್ನಿಂದ ಬೇರ್ಪಟ್ಟು ನೀವು ಏನೂ ಮಾಡಲು ಸಾಧ್ಯವಿಲ್ಲ. ಹೌದು ಸ್ವಾಮಿ, ನಿಮ್ಮನ್ನು ಬಿಟ್ಟು, ನಿಮ್ಮಿಂದ ಬೇರ್ಪಟ್ಟು, ನಿಮ್ಮನ್ನು ಆಗಲಿ ಈ ಲೋಕದಲ್ಲಿ ನಾನು ಏನು ಮಾಡಲು ಸಾಧ್ಯವಿಲ್ಲ. ಹೌದು ದೇವ, ಪ್ರತಿಯೊಂದು ಭಾರವನ್ನು, ಚಿಂತೆಯ ಭಾರವನ್ನು, ಯೇಸುವೆ ನನ್ನ ಜೀವನದ ಭಾರವನ್ನು ಪ್ರತಿ ಸಮಯದಲ್ಲೂ ನಾನು ಮಾಡಿದಂತಹ ಪಾಪದ ಭಾರವನ್ನು ಕೂಡ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಮತ್ತಾಯನ ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನುಡಿದಿರುವ ಹಾಗೆ ನನ್ನ ಭಾರವನ್ನು, ನನ್ನ ಎಲ್ಲ ಭಾರವನ್ನು, ನನ್ನ ಜೀವನದ ಚಿಂತೆಯ ಭಾರವನ್ನು ಹಾಗೂ ನಾನು ಮಾಡಿರುವ ಒಂದೊಂದು ಪಾಪದ ಭಾರವನ್ನು ಅಪ್ಪ ನೀವು ಹೊತ್ತುಕೊಂಡು ನನಗೆ ಶಿಲುಬೆಯ ಮರದಲ್ಲಿ ಅಪ್ಪ, ಶಿಲುಬೆಯ ಮರದ ಮುಖಾಂತರ ನನಗೆ ಶಾಂತಿ, ಸಮಾಧಾನವನ್ನು, ನೆಮ್ಮದಿಯನ್ನು, ಸೌಖ್ಯವನ್ನು ನೀಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ, ಪ್ರತಿಯೊಂದು ಭಾರ ನನ್ನ ಜೀವನದ ಮಾರ್ಗವನ್ನೇ ಬದಲಾಯಿಸಿದೆ ಸ್ವಾಮಿ.
ಪ್ರತಿಯೊಂದು ಭಾರ, ಪ್ರತಿಯೊಂದು ಆಲೋಚನೆಯ ಭಾರ, ಪ್ರತಿಯೊಂದು ಚಿಂತನೆಯ ಭಾರ ಅಪ್ಪ ನನ್ನ ಜೀವನದ ಮಾರ್ಗವನ್ನೇ ಬದಲಾಯಿಸಿದೆ ದೇವ. ನಿಮ್ಮ ಯೋಜನೆಗಳು ನನ್ನ ಜೀವನದಲ್ಲಿ ನೆರವೇರದ ಹಾಗೆ, ಪರಲೋಕದ ಯೋಜನೆ ನೆರವೇರದಂತೆ ಅಪ್ಪ ಲೋಕದ ಮುಖಾಂತರ ನಾನು ಜೀವಿಸುವಂತೆ, ಲೋಕದೊಂದಿಗೆ ನಾನು ಜೀವಿಸುವಂತೆ ಅಪ್ಪ ನನ್ನ ಎಲ್ಲ ಚಿಂತೆಗಳ ಭಾರಗಳು ನನ್ನನ್ನು ಅದುಮಿ ಹಾಕಿದೆ ದೇವ. ಯೇಸುವೆ, ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ, ವಾಗ್ದಾನ ಹಿಡಿದು ಪ್ರಾರ್ಥಿಸುತ್ತಿದ್ದೇನೆ. ನನ್ನ ಎಲ್ಲ ಚಿಂತೆಗಳನ್ನು ನಿಮಗೆ ನಾನು ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಆ ಚಿಂತೆಯ ಭಾರವನ್ನು ನಾನು ಹೊರಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಆ ಚಿಂತೆಯ ಭಾರಗಳು ನನಗೆ ಬೇಕಿಲ್ಲ ದೇವ. ಯೇಸುವೆ, ಆ ಎಲ್ಲ ಭಾರವನ್ನು ನೀವು ಹೊತ್ತುಕೊಳ್ಳೋದಕ್ಕಾಗಿ ಸ್ತೋತ್ರ. ಆ ಎಲ್ಲ ಭಾರವನ್ನು ಹೊತ್ತುಕೊಂಡು ನನಗೆ ಶಾಂತಿ, ಸಮಾಧಾನವನ್ನು, ಆನಂದವನ್ನು ನೀಡುವುದಕ್ಕಾಗಿ ಸ್ತೋತ್ರ. ಅಪ್ಪ, ನನ್ನ ಹೆಗಲನ್ನು, ನನ್ನ ಜೀವನದ ಭಾರವನ್ನು ನೀವು ಹೊತ್ತುಕೊಳ್ಳೋದಕ್ಕಾಗಿ ಸ್ತೋತ್ರ. ಸ್ತೋತ್ರ ಯೇಸುವೆ. ಅಪ್ಪ, ನಿಮ್ಮ ನಾಮ ಮಹಿಮೆಗೊಳ್ಳಲಿ ಸ್ವಾಮಿ. ನಿಮ್ಮ ಪರಿಶುದ್ಧವಾದ ನಾಮ ಮಹಿಮೆಗೊಳ್ಳಲಿ. ನಿಮ್ಮ ಅತಿ ಉನ್ನತವಾದ ನಾಮ ಮಹಿಮೆಗೊಳ್ಳಲಿ. ಸೌಖ್ಯ ನೀಡುವ ನಾಮ ಮಹಿಮೆಗೊಳ್ಳಲಿ. ಬಿಡುಗಡೆ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಬಿಡುಗಡೆ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸುರಕ್ಷತೆ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ರಕ್ಷಣೆ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಜೀವೋದ್ಧಾರ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಜೀವೋದ್ಧಾರ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸುಖ, ಶಾಂತಿ, ನೆಮ್ಮದಿಯನ್ನು ನೀಡುವಂಥ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಪ್ಪ, ನನ್ನ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ನೀಡುವುದಕ್ಕಾಗಿ ಸ್ತೋತ್ರ. ನನ್ನ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರ ನೀಡುವುದಕ್ಕಾಗಿ ಸ್ತೋತ್ರ. ನನ್ನ ಎಲ್ಲ ಕೆಟ್ಟ ಚಿಂತೆಗಳು ಒಳ್ಳೆ ಚಿಂತೆಗಳಾಗಿ ಮಾರ್ಪಡಲಿ. ನಾನು ಯೋಚಿಸುವ ಎಲ್ಲ ಚಿಂತೆಗಳು, ಪ್ರತಿಯೊಂದು ಕೆಟ್ಟ ಚಿಂತೆಗಳು ಒಳ್ಳೆಯ ಚಿಂತೆಗಳಾಗಿ ಮಾರ್ಪಡಲಿ. ಈ ಲೋಕದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳ ಕೆಟ್ಟ ಚಿಂತೆಗಳು ಒಳ್ಳೆಯ ಚಿಂತೆಗಳಾಗಿ ಮಾರ್ಪಡಲಿ ಯೇಸುವೆ. ಅಪ್ಪ, ಕೆಟ್ಟ ಚಿಂತೆಗಳೆಲ್ಲ ಬಂಧಿಸಲ್ಪಡಲಿ. ಸೈತಾನ ನೀಡುವಂಥ ಎಲ್ಲ ಕೆಟ್ಟ ಚಿಂತೆಗಳು ಯೇಸುವೆ ಎಲ್ಲವೂ ಬಂಧಿಸಲ್ಪಡಲಿ. ನಿಮ್ಮ ನಾಮದ ಮುಖಾಂತರ ಬಂಧಿಸಲ್ಪಡಲಿ. ನಿಮ್ಮ ನಾಮದ ಶಕ್ತಿಯಿಂದ ಬಂಧಿಸಲ್ಪಡಲಿ. ಎಲ್ಲ ಚಿಂತೆಗಳು, ಪ್ರತಿಯೊಂದು ಚಿಂತೆಗಳು ಒಳ್ಳೆಯ ಚಿಂತೆಗಳಾಗಿ ಮಾರ್ಪಡಲಿ ಸ್ವಾಮಿ. ಅಪ್ಪ, ನೋವಿನ ಚಿಂತೆಗಳು, ದುಃಖದ ಚಿಂತೆಗಳು ಎಲ್ಲ ಸಂತೋಷದ ಚಿಂತೆಗಳಾಗಿ ಮಾರ್ಪಡಲಿ. ಅಪ್ಪ, ಸೌಖ್ಯದ ಚಿಂತೆಗಳಾಗಿ ಮಾರ್ಪಡಲಿ. ಆನಂದದ ಚಿಂತೆಗಳಾಗಿ ಮಾರ್ಪಡಲಿ ಸ್ವಾಮಿ. ಅಪ್ಪ, ಎಲ್ಲ ಚಿಂತೆಗಳನ್ನು ನೀವು ಹೊತ್ತುಕೊಳ್ಳುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬ ವ್ಯಕ್ತಿಗಳ ಚಿಂತೆಗಳ ಭಾರವನ್ನು ನೀವು ಹೊತ್ತುಕೊಳ್ಳುವುದಕ್ಕಾಗಿ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಸ್ತೋತ್ರ, 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 ಸ್ತೋತ್ರ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಅಪ್ಪ, ನೀವು ಚಿಂತೆಯ ಭಾರವನ್ನು ಹೊತ್ತುಕೊಂಡು ಬಿಡುಗಡೆ ನೀಡುವುದಕ್ಕಾಗಿ ಸ್ತೋತ್ರ. ಸೌಖ್ಯ ನೀಡುವುದಕ್ಕಾಗಿ ಸ್ತೋತ್ರ. ಅಪ್ಪ, ನೀವು ನಮ್ಮ ಜೀವನದಲ್ಲಿ ಮಾಡುವ ಎಲ್ಲ ಪ್ರತಿಯೊಂದು ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಿಮ್ಮನ್ನು ಬಿಟ್ಟು ನಮ್ಮಿಂದ ಈ ಲೋಕದಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ಅಪ್ಪ, ಏನು ಮಾಡಲು ಸಾಧ್ಯವಿಲ್ಲ ದೇವ. ಯೇಸುವೆ, ನೀವು ನಮ್ಮೊಂದಿಗಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರತಿಯೊಂದು ಚಿಂತೆಗಳಿಗೆ ಸದುತ್ತರವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಆ ಚಿಂತೆಯ ಭಾರಗಳನ್ನು ನೀವು ಹೊತ್ತುಕೊಳ್ಳೋದಕ್ಕಾಗಿ ಸ್ತೋತ್ರ. ಸುಖ, ಶಾಂತಿ, ನೆಮ್ಮದಿಯನ್ನು ನೀಡೋದಕ್ಕಾಗಿ ಸ್ತೋತ್ರ. ಅಪ್ಪ, ಪ್ರತಿಯೊಂದು ಚಿಂತೆಗಳಿಂದ ನಮ್ಮನ್ನು ರಕ್ಷಿಸಿ ಕಾಪಾಡೋದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿ ಉದ್ಭವವಾಗುವಂಥ ಎಲ್ಲ ಕೆಟ್ಟ ಚಿಂತೆಗಳನ್ನು ಪ್ರತಿಯೊಂದು ಕೆಟ್ಟ ಚಿಂತೆಗಳನ್ನು ಆಶೀರ್ವಾದ ಚಿಂತೆಗಳಾಗಿ, ಪರಿಶುದ್ಧವಾದ ಚಿಂತೆಗಳಾಗಿ ನೀವು ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ಅವುಗಳನ್ನು ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ಅವುಗಳ ಮುಖಾಂತರ ನಾವು ಸುಖ, ಶಾಂತಿ, ನೆಮ್ಮದಿಯನ್ನು, ಸಮಾಧಾನವನ್ನು ಪಡೆದುಕೊಳ್ಳುವಂತಾಗಲಿ ಸ್ವಾಮಿ. ನಿಮ್ಮ ನಾಮ ಮಹಿಮೆಗೊಳ್ಳಲಿ ಯೇಸುವೇ, ನಿಮ್ಮ ನಾಮ ಮಹಿಮೆಗೊಳ್ಳಲಿ. ಆಮೀನ್, ಆಮೀನ್, ಆಮೀನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಸ್ವಾಮಿ, ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್.
ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ. ಆಮೇನ್.